ಹಾಗೇನೆ 131ರಲ್ಲಿ 50. ಈಗ 80 ಒಂದ್ ಸೆಕೆಂಡ್ ಈಗ ನನ್ನ ಸರ್ಕಾರಕ್ಕೆ ಮನೆ ಮಂತ್ರಿಗಳೆಲ್ಲ ಇದ್ದೀರಿ. ಒಂದ್ ಸೆಕೆಂಡ್ ಈಗ ಆಯ್ತು. ಇಲ್ಲ ನಂದೊಂದ್ ಸೆಕೆಂಡ್. ಪ್ರತಿದಿನ ನೀವು ಇದೇ ಹೇಳಿ 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 ಅದು ಸೌಕಲ್ ನಾಣ್ಯ ಆಗೋಗ್ಬಿಟ್ಟಿದೆ. ಅವರು ಅದೇನು ಹೇಳ್ತಾರಲ್ಲ, ಏನ ಜಡ ಬಿದ್ದೋಗವ್ರ ಏನಂತ ನೀವೇ ನೋಡಿ. ನೋಡಿ, ಪರಮೇಶ್ವರ್ ಪುಸ್ತಕ ಓದ್ಕೊಂಡು ಕೂತವ್ರೆ, ಅವರು ಕಿವಿಗೆ ಇದಾಕೊಂಡು ಕೂತವ್ರೆ ಅಷ್ಟೇ. ಏನ್ ಹೋಗಲ್ಲ ಸರ್ ಯಾರಿಗೂ. ಯಾಕೆ ಅವ್ರಿಗೆಲ್ಲ ಅವರೆಲ್ಲ ಕಿವಿಗೆ ಸೀಸ ಕಾಯ್ದು ಉಯ್ಬೇಕು. ಸೀಸ ಕಾದ್ರೂ ಉಯ್ದ್ರೂ ಅವ್ರಿಗೇನು ಎಚ್ಚರಿಕೆ ಆಗಲ್ಲ. ಕುಂಭಕೋರ್ಣ ನಿದ್ರೆಯಲ್ಲಿದ್ದಾರೆ ಅವರು. ನೀವಷ್ಟೇ ಸರಿ, ಇದು 3ನೇ ಸರಿ ಹೇಳ್ತಾ ಇದ್ದೀನಿ. ಥರ್ಡ್ ಟೈಮ್ ಹೇಳ್ತಾ ಇದ್ದೀನಿ. ಥರ್ಡ್ ಟೈಮ್. ಒಂದ್ ಸೆಕೆಂಡ್ ನಿಮ್ಗೆ ಗೌರವ ಕೊಟ್ಟು ಕೂತ್ಕೊಂತ ಇದ್ದೀನಿ. ಈಗ ನಾನು ಸರ್ಕಾರಕ್ಕೆ ಮತ್ತೆಲ್ಲ ಹೇಳುದಿಷ್ಟೇ. ಪೊನ್ನಣ್ಣ ಅವ್ರೆ ಕೂತ್ಕೊಳ್ಳಿ, ಬಿ.ಆರ್. ಪಾಟೀಲ್ ಕೂತ್ಕೊಳ್ಳಿ, ತಮ್ಮಯ್ಯ ಅವ್ರೆ ಈಗ ಪೊನ್ನಣ್ಣ ಕೂತ್ಕೊಳ್ಳಿ ಅವ್ರೆ. ಈಗ ನೋಡಿ, ನಾನು ಸರ್ವರಿಗೆ ಹೇಳುದಿಷ್ಟೇ, ಎಲ್ಲ ಸದಸ್ಯರ ದೊಡ್ಡ ಒಂದು ಅಪೇಕ್ಷೆ ಏನಿದೆ, ನಾವು ಕೇಳುವಂತ ಅವ್ರು ಯಾಕೆ ಸಮಯ ಮೀಸಲಿಟ್ಟು ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಅವರಿಗೆ ಸ್ಟಾರ್ ಆಗಿ ಬರಬೇಕು ಅಥವಾ ಅನ್ಸ್ಟಾರ್ ಆದ್ರೆ ಲಿಖಿತವಾದ ಉತ್ತರ ಬರಬೇಕು. ಅದನ್ನ ಮತ್ತೆ ಫಾಲೋ ಅಪ್ ಮಾಡಿಕೊಂಡ್ಬೇಕಂತೇಳಿ ಅವಳ ಆಸಕ್ತಿಯಿಂದ ಆ ಟೈಮ್ ಲಿಮಿಟ್ ಅಲ್ಲಿ ಬಂದು ಕ್ವಶನ್ ಹಾಕ್ತಾರೆ. ಆದ ಕ್ವಶನ್ ಹಾಕಿದ ನಂತರ ಸ್ಟಾರ್ ಮತ್ತು ಅನ್ಸ್ಟಾರ್ ಸೆಲೆಕ್ಟ್ ಮಾಡಿ 10 ದಿವಸ ಟೈಮ್ ಕೊಡ್ತೇವೆ ನಿಮ್ಗೆ ಮಂತ್ರಿಗಳಿಗೆ, ನಿಮ್ಮ ಅಧಿಕಾರಿ ಮುಖಾಂತರ ಉತ್ತರ 10 days. ಈ 10 ದಿವಸ ಟೈಮ್ ಕೊಟ್ಟರು ಕೂಡ ನಿಮ್ಮಲ್ಲಿ ನೋಡುವಾಗ 131ರಲ್ಲಿ 50, 55 ಬರೀ ಇದೆ ಅಲ್ಲದೆ ಸರಿಯಾದ ಆ ಉತ್ತರ ಬರ್ತಾ ಇಲ್ಲ. ಆಯ್ತು, ಯಾಕೆ ಬರಲಿಲ್ಲ ಮತ್ತು ನಾವು ಯಾವಾಗ ಕೊಡ್ತೇವೆ ಅಂತೇಳಿ ನೀವು ಟೈಮ್ ಅನ್ನು ಕೂಡ ಕೊಡೋದಿಲ್ಲ. ಅಟ್ಲೀಸ್ಟ್ ಅವತ್ತು ಬರದಿದ್ರೆ ಇದು ಬರ್ಲಿಕ್ಕೆ ಆಗಲಿ, ನಾವು ಈ ದಿವಸ ಇದ್ದನ್ನು ನಾವು ಕೊಡ್ತೇವೆ ನಮ್ಮ ಮಾಹಿತಿಯನ್ನು ಕೂಡ ಕೊಡಬೇಕು, ಅದು ಕೂಡ ಇಲ್ಲ. ಅದರ ನಂತರ ಯಾರಾದ್ರೂ ಫಾಲೋ ಅಪ್ ಮಾಡಿದ ಮಾತ್ರ ಉತ್ತರ ಹೋಗ್ತಾ ಹೊತ್ತು, ಇಲ್ಲದ 1 ವರ್ಷ ಆದರೂ ಕೂಡ ನಿಮ್ಮ ನೋಡುವಾಗ ನಿಮ್ಮಲ್ಲಿ ರಿಪ್ಲೈ ಬರುವುದಿಲ್ಲ. ಅದಕ್ಕಾಗಿ ನಾವು ನಮ್ಮ ಡೆಪ್ಯೂಟಿ ಲೀಡರ್ ಅವರ ಲೀಡರ್ಶಿಪ್ ಒಂದು ಕಮಿಟಿ ಮಾಡಿದ್ದೆವು. ಯಾರಾದ್ರೂ ಆನ್ಸರ್ ಅನ್ಸ್ಟಾರ್ ಪೆಂಡಿಂಗ್ ಇದ್ರೆ ಅದನ್ನು ಆ ಕಮಿಟಿ ಮುಖಾಂತರ ಅಧಿಕಾರ ಕರೆಸಿ ಆದ್ರೂ ಅದರಲ್ಲಿ ಕೆಲವರು ಬಂದು ಕೆಲವರು ಕೊಡ್ತಾರೆ, ಇನ್ನು ಕೆಲವರು ಕೊಡೋದಿಲ್ಲ. ಇದಕ್ಕೊಂದು ಅಂತಿಮ ಒಂದು ಫುಲ್ ಸ್ಟಾಪ್ ಹಾಕದಿದ್ರೆ ಇದು ಯಾವಾಗಲೂ ದೊಡ್ಡ ಮಟ್ಟದ ಸಮಸ್ಯೆ ಆಗುವ ಒಂದು ವಿಚಾರ ಇವತ್ತು ಆಗ್ತದೆ. ಯಾಕೆಂತ ಹೇಳಿದ್ರೆ ನೋಡಿ, ನಾವು ಇಷ್ಟ ಸೆಷನ್ ಎಲ್ಲ ಕರೆದು ನೀವು ಕೇಳಿದಂತ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ಇದರ ಅರ್ಥ ಏನ್ ಬರ್ತದೆ? ಸದಸ್ಯರು ಯಾಕೆ ಪ್ರಶ್ನೆ ನಿಮ್ಗೆ 4 ಕ್ವಶನ್ ಕೇಳಬೇಕು? ಆದ ಕಾರಣ ಅವರು ನಮಗೆ ಭಾವನೆ ಅರ್ಥ ಆಗ್ತದೆ, ಅದು ನಮ್ಮ ಜವಾಬ್ದಾರಿ ಇದೆ. ಮತ್ತೆ ನಾನು 3 ಸಲ ಕೂಡ ನಾನು ಹೇಳಿದ್ದೆ, ನಾನು ಮುಂಚೆ ಕೂಡ ಕಮಿಟಿ ಮಾಡಿದ್ದೇವೆ. ಈ ಸಲ 3 ದಿವಸ ನಾವು ಹೇಳ್ತಾ ಇದ್ದೇವೆ. ನಾವು ಅದು ಸೌಮ್ಯದಿಂದ ಇದ್ದೇವೆ ಅಂತೇನಿ, ಅದು ನಮ್ಮ ವೀಕ್ನೆಸ್ ಅಂತ ಭಾವಿಸಬೇಡಿ. ಇದರಲ್ಲಿ ನಮ್ಗೆ ಯಾಕಂತ ಹೇಳಿ ಸರ್, ಈಗ ನೀವು ಡೆಪ್ಯೂಟಿ ಸ್ಪೀಕರ್ ನೇತೃತ್ವ ಒಂದು ಕಮಿಟಿ ಮಾಡಿ ಅದ್ರ ಮುಂದೆ ನಿಮಿಷ ಅದ್ರ ಮುಂದೆ ಬರಬೇಕು, ಕರೆಸ್ಬೇಕು ಅಂತ ನಾನು ಡಾಕ್ಟರ್ ಪರಮೇಶ್ವರ್ ಕೇಳೋದು, ಈ ಕ್ವಶನ್ಗಳಿಗೆ ಉತ್ತರ ಕೊಡದೇ ಇರೋದ್ರ ಬಗ್ಗೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ. ಆಯ್ತು, ಈಗ 2 ವರ್ಷ ಸುರೇಶ್ ಕುಮಾರ್ ಅವರೇ ಕನ್ಫ್ಯೂಸ್ ಮಾಡಿ 1 ಸೆಕೆಂಡ್ ಡೆಪ್ಯೂಟಿ ಅವರು 1 ನಿಮಿಷ. ಆದ ಕಾರಣ ಯಾಕೆಂತ ಹೇಳಿದ್ರೆ ನಾವೀಗ ಮೊನ್ನೆದೇನು ಹೇಳ್ತಿದ್ದೇವೆ, ಸರ್ಕಾರ ಆ ಹೇಳಿದ್ದನ್ನು ಆ ಅಧಿಕಾರ ಕೆಲಸ ಮಾಡ್ತೆಂಬ ನಂಬಿಕೆಯಿಂದ ನಾವು ಮಾತಾಡಿಕೊಂಡು ಸುಮ್ಮನಿದ್ದೇನಂತ ಹೇಳಿಕೊಂಡು ಇದು ನನ್ನ ವೀಕ್ನೆಸ್ ಅಂತ ಅನಿಸುವುದು ಬೇಡ. ಇದಕ್ಕೆ ಬಗ್ಗೆ ನಾವು ಒಂದು ಅಂತಿಮ ಇದಕ್ಕೆ ತರಲೇಬೇಕಾಗ್ತದೆ. ಮತ್ತೆ ಅದು ಹಾಗೈತಿ ಈಗ ಅಂತ ಹೇಳಿದ್ರು, ಅದಕ್ಕಾಗಿ ಬಹಳ ಗಂಭೀರವಾಗಿ ಸರ್ಕಾರ ಇದನ್ನು ಆಲೋಚನೆ ಮಾಡಬೇಕು. ಒಂದು ಅವರಿಗೆ ಉತ್ತರ ಕೊಡಬೇಕು. ಉತ್ತರ ಕೊಡದಿದ್ರೆ ಯಾಕೆ ಆಗ್ಲಿಲ್ಲ, ನನಗೆ ಎಷ್ಟು ಟೈಮ್ ಬೇಕಂದ್ರೆ ಬರೆದು ಕೊಡಬೇಕು ಪ್ರತಿಯೊಬ್ಬನಿಗೆ ಕೂಡ. ಆ ಮಾಹಿತಿದು ಕೆಲಸ ಆಗ್ಬೇಕಂದ್ರೆ ಸರ್ಕಾರ ಬಹಳ ಸ್ಪಷ್ಟ ಹೇಳಿಕೆ, ಇಲಾಖೆವಾರು ಎಷ್ಟೆಷ್ಟು ಬಾಕಿ ಇದೆ ಅನ್ನೋದು ಒಂದು ಪಟ್ಟಿ ಮಾಡಿಸಿ ಅವ್ರದ್ದು ಹೇಳಿದ್ದೇನೆ ಮಾಡ್ಲಿಕ್ಕೆ ಹೇಳಿದ್ದೇನೆ. ಲಿಖಿತವಾಗಿ ಲಿಖಿತವಾಗಿ ಮುದ್ರಣ ಮಾಡ್ಕೊಂಡು ಆನ್ಲೈನ್. ಹಾಗಾಗಿ ಬಹಳ ಅದೇ 1 ನಿಮಿಷ ರೀ, ಹೌದು ಬೇರೆ ಅಲ್ಲ. ನಾನು ಅಧ್ಯಕ್ಷ, ನಂದು ವಿನಂತಿ, ನಾನು ಉಪಾಧ್ಯಕ್ಷ. ಮುಗಿಬಾರಪ್ಪ. ನಾನು
ಸದನ ಮುಗಿಯೋದ್ರೊಳಗಾಗಿ ಆಯ್ತು, ಅದು ನಂದೇನು ಅಬ್ಜೆಕ್ಷನ್ ಇಲ್ಲ. ಆನ್ ಮಾಡಿ, ಮೈಕ್ ಆನ್ ಮಾಡಿ. ಸದನ ಮುಗಿಯೋದ್ರೊಳಗಾಗಿ ಎಲ್ಲರಿಗೂ ಜೋರಿ ಮಾತ್ರ ಕೇಳು. ಮೀಟಿಂಗ್ ಕರೆದು ನಾನು ಉತ್ತರಗಳನ್ನು ಒದಗಿಸ್ತೀನಿ. ಓಕೆ. ನಾನು ಮಾನ್ಯ ಅಧ್ಯಕ್ಷೆ, ನಿಮ್ಮ ಕಳಕಳಿಯನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಮ್ದು ನೀವು ಪೀಠ ಸದಸ್ಯರ ರಕ್ಷಣೆಗೆ ಬರಬೇಕು, ಸರ್ಕಾರದ ರಕ್ಷಣೆಗಲ್ಲ. ನಾವು ಸ್ಟಾರ್ ಕ್ವಶನ್ ಆಗ್ಲಿಲ್ಲ ಅಂತೇಳಿ ಅಪಾತಪ್ಪಿ ಪಡ್ಕೊಳ್ತಾ ಇದೀವಿ. ಯಾವ್ದಾದ್ರು ಕ್ವಶನ್ ಬಂದಾಗ ಅದಕ್ಕೆ ಸರಿ ಉತ್ತರ ಸಿಕ್ಕಿಲ್ಲ ಅಂತಂದಾಗ ನೀವು ಸರ್ಕಾರಕ್ಕೆ ಜೋರು ಮಾಡಲ್ಲ ಅಥವಾ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡಲ್ಲ, ಅದು ಆಮೇಲೆ ಮಾಡೋಣ ಅಂತೇಳಿ ಅದನ್ನ ಮೆಲ್ಲಕ್ಕೆ ಮುಂದಕ್ಕೆ ಹಾಕ್ತೀರಿ. ಅದು ಉತ್ತರ ಸಿಗೋದೇ ಇಲ್ಲ. ಅದು ಕ್ವಶನ್ ಮುಂದಕ್ಕೆ ಹೋಯ್ತು ಅಂದ್ರೆ ಏನು ಅಂತ ಗೊತ್ತಿದೆ. ಅನ್ಸ್ಟಾರ್ ಕ್ವಶನ್ ಆನ್ಸರ್ ಬರೋದಿಲ್ಲ ಅಂತಂದ್ರೆ ಇನ್ ಯಾರು ಮೊರೆ ಹೋಗ್ಬೇಕು ಅಂತ ಹೇಳಿ. ಓಕೆ. ದಯಮಾಡಿ ನೀವು ಅದನ್ನ ಒಂದ್ ಸ್ವಲ್ಪ ಗಂಭೀರವಾಗಿ ತೆಗಿ. ನಾನು ಕಳೆದ ಬಾರಿ ಅಧಿವೇಶನದಲ್ಲಿ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅಂತ ಕಾರ್ಯದರ್ಶಿಗಳಿಗೆ ಪತ್ರ ಕೊಟ್ಟಿದ್ದೀನಿ. ನನಗೆ ಇವತ್ತಿನ ತನಕ ಉತ್ತರ ಬರಲಿಲ್ಲ.